ಸರ್ ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು. ಹೈವೇಯಿಂದ ನಾವು 8ರಿಂದ 10 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀವಿ. ತುಂಬ ಒಂದು ಒಳ್ಳೆಯ ರಸ್ತೆ, ಜಮೀನು ಒಂದು ಒಳ್ಳೆಯ 4 ಎಕರೆ ಇದೆ, ಖಾಲಿ ಲ್ಯಾಂಡು, ರೆಡ್ ಸಾಯಿಲು, ಕೆಂಪು ಭೂಮಿ. ಅದ್ಭುತವಾದಂಥ ಒಂದು ತೋಟ ಮಾಡೋದಕ್ಕೆ ಯಾವ ಥರ ಇರಬೇಕು ಭೂಮಿ ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಳ್ಳೆ ಭೂಮಿ, ಒಳ್ಳೆ ನೀರಿನ ಒಂದು ಸೋರ್ಸ್ ತುಂಬ ಚೆನ್ನಾಗಿದೆ, ಅನುಕೂಲ. ಹಿರಿಯೂರು ತಾಲೂಕಿಗೆ ಹತ್ತಿರವಾಗಿರುವಂಥ, ಈ ಚಿತ್ರದುರ್ಗ ಜಿಲ್ಲೆಗೆ ಹತ್ತಿರವಾಗಿರುವಂಥ ಒಂದು ತೋಟ. ಇಲ್ಲಿ ಅಡಿಕೆ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದ್ದಾವೆ. ಪ್ರತಿ ಗೊನೆನೂ ಅನುಕೂಲ ತುಂಬ ಚೆನ್ನಾಗಿದೆ, ಈಲ್ಡಿಂಗ್ ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಒಂಬಾಳೆ ಬರಬೇಕು. ಭೂಮಿಯಲ್ಲಿ ಒಳ್ಳೆ ತಾಕತ್ತಿದ್ದರೆ ಮಾತ್ರ ಈ ಥರ ನಾವು ಅಡಿಕೆ ಬೆಳೆ ತೊಗೊಳೋದಕ್ಕೆ ಸಾಧ್ಯ. ಒಂದು ಗಿಡದಲ್ಲಿ 7ರಿಂದ 8 ಒಂಬಾಳೆ ಕೊನೆಗಳು ಹೊಡೆದಿದ್ದಾವಂದರೆ ಒಂದು ಒಳ್ಳೆ ಇಳುವರಿ ಬರುವಂಥ ಒಂದು ಭೂಮಿ ಅಂತ ಹೇಳ್ತೀನಿ. ಕಂಪ್ಲೀಟಾಗಿ ನೋಡಿ, ಆರ್ಗ್ಯಾನಿಕ್ಕಲ್ಲೇ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಒಂಬಾಳೆ ಬಂದಿದ್ದಾವೆ. ಪ್ರತಿ ಗಿಡವೂ ಅಷ್ಟೇ, ನೀವು ಯಾವ ಗಿಡ ನೋಡಿದ್ರು ಅದ್ಭುತವಾದಂಥ ಒಂಬಾಳೆ ಅಡಿಕೆ ಬಂದಿದೆ. ಇದೇ ಥರ ಒಳ್ಳೆ ಭೂಮಿ ಇರುವಂತಹ, ಒಳ್ಳೆ ನೀರಿರುವಂಥ ಒಂದು ಭೂಮಿನ ತೋರಿಸ್ತೀನಿ ಸ್ನೇಹಿತರೆ. ನಮ್ಮ ಚಿತ್ರದುರ್ಗದಲ್ಲಿ ವಾಸವಾಗಿರುವಂಥ ಯಾವುದೇ ಕಸ್ಟಮರ್ ಆಗಿರ್ಬೋದು, ಅಥವಾ ಬೆಂಗಳೂರಿನಲ್ಲಿಂದ ಬಂದು ನಾವು ಇಲ್ಲಿ ಒಂದು ಒಳ್ಳೆ ತೋಟ ಮಾಡ್ತೀನಿ ಚಿತ್ರದುರ್ಗ ಸೈಡು, ಒಳ್ಳೆ ನೀರಿರೋ ಜಾಗ, ಮಣ್ಣು ಚೆನ್ನಾಗಿರಬೇಕು ಅನ್ನೋ ಆಲೋಚನೆ ಇಟ್ಕೊಂಡವ್ರಿಗೆ ಒಂದು ಒಳ್ಳೆ ತೋಟ ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಜಮೀನು ಹತ್ರ ಹೋಗೋಣ. ಜಮೀನಿನ ಬೆಲೆ ಮತ್ತು ಜಮೀನಿನ ಒಂದು ಮಣ್ಣಿನ ಒಂದು ಕ್ವಾಲಿಟಿ ಎಲ್ಲ ನಿಮಗೆ ಪರಿಚಯ ಕೊಡ್ತೀನಿ. ನಿಮಗೆ ಮತ್ತು ಪೇಪರ್ ಸಮೇತ 100% ಲೀಗಲ್ ಇರೋಂಥ ಪ್ರಾಪರ್ಟಿ ನಾನು ನಿಮಗೆ ರೆಫರ್ ಮಾಡ್ತೀನಿ. ಬನ್ನಿ ಹೋಗೋಣ. ನೋಡಿ ಸರ್, 30 ಅಡಿ ರಸ್ತೆ, ಅಂದವಾದಂಥ ರಸ್ತೆ. ಪಕ್ಕದಲ್ಲಿ ಒಳ್ಳೆ ಬಾಳೆ ಮಾಡಿದ್ದಾರೆ, ಅದ್ಭುತವಾದಂಥ ಒಂದು ಬಾಳೆ. ನೋಡಿ, ಸುತ್ತಲೂ ಅಡಿಕೆ, ಬಾಳೆ, ತೆಂಗು ಮಾಡಿರುವಂಥ ರೈತರು ಅದ್ಭುತವಾದಂಥ ಅಡಿಕೆ ತೋಟ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ತೋಟಗಳಂದರೆ ಅದ್ಭುತವಾಗಿ ಕಾಂಪಿಟೇಷನಲ್ಲಿ ಮಾಡ್ತಾರೆ. ಚೆನ್ನಾಗಿದೆ ಸ್ನೇಹಿತರೆ, ಭಾಳ ಚೆನ್ನಾಗಿದೆ. ಇಲ್ಲಿ ಮಣ್ಣು ನೋಡಿ ಹೆಂಗಿದೆ ಗೊತ್ತಾ, ಭಾಳ ಸುಂದರವಾದಂಥ ಒಂದು ವ್ಯವಸಾಯ ಮಾಡೋದಕ್ಕೆ ಯೋಗ್ಯವಾದಂಥ ಮಣ್ಣು. ತೋಟಗಳು ಹಸಿರು, ಕಂಪ್ಲೀಟ್ ತೋಟ, ಅಡಿಕೆ, ಬಾಳೆ ತುಂಬಿದಂಥ ಜಾಗ ಇದು. ಭಾಳ ಚೆನ್ನಾಗಿದೆ ತೋಟ. ನೋಡಿ ಸರ್, ಜಮೀನಿಗೆ ಇದು ರಸ್ತೆ ಚೆನ್ನಾಗಿದೆ. ನಮಗೆ ಏನು ನಮ್ಮ ತೋಟಕ್ಕೆ ಬರೋದಕ್ಕೆ ಹೋಗೋದಕ್ಕೆ ಅನುಕೂಲ ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ಬರ್ತೀವಿ, ಒಳ್ಳೆ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಈ ಒಂದು ಜಮೀನು ತುಂಬ ಅನುಕೂಲವಾದಂಥ ಒಂದು ಭೂಮಿ. ಈ ಭೂಮಿ ಒಂದು ಕ್ವಾಲಿಟಿ ಭಾಳ ಚೆನ್ನಾಗಿದೆ. ರೆಡ್ ಸಾಯಿಲು, ಕಂಪ್ಲೀಟಿಗೆ ಇದು 4 ಎಕರೆ ಬರುತ್ತೆ. ರಸ್ತೆ ತುಂಬ ಚೆನ್ನಾಗಿದೆ. ಹೈವೇಯಿಂದ 10 ಕಿಲೋಮೀಟ್ರ್ ಆಗುತ್ತೆ ಒಳಗಡೆ. ತುಂಬ ಅನುಕೂಲ. ಈ ಭೂಮಿ ಇಲ್ಲಿ ಯಾವುದೇ ಬೆಳೆ ಬೆಳೆಯೋದಕ್ಕೆ ಇಲ್ಲಿ ರೈತರು ನೋಡಿ ತೋರಿಸ್ತಾರೆ ಮಣ್ಣಿನ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಅದ್ಭುತವಾದಂಥ ಮಣ್ಣು. ಈ ಥರ ಮಣ್ಣು ಸಿಗೋದು ತುಂಬ ಕಡಿಮೆ. ಅನುಕೂಲ ತುಂಬ ಚೆನ್ನಾಗಿದೆ. ಇಲ್ಲಿ ಈ ಭೂಮಿಗೆ ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಕೇವಲ ಈ ಮಣ್ಣಿನಲ್ಲಿ ಇರುವಂಥ ಒಂದು ತೇವಾಂಶ ಪ್ಲಸ್ ಮಣ್ಣು, ಇದರಲ್ಲಿ ಒಂದು ಕಲ್ಲು ಸಹ ಇಲ್ಲ. ತುಂಬ ಚೆನ್ನಾಗಿದೆ, ಅನುಕೂಲ, ತುಂಬ ಅನುಕೂಲ. ರೆಡ್ ಸಾಯಿಲು, ಒಳ್ಳೆ. ಇದರಲ್ಲಿ ಬೋರು ಸಹ ಇದೆ ಜೊತೆಗೆ. 2 ಬೋರಲ್ಲಿ ಸಹ ನಮಗೆ 2 ಇಂಚ್ ನೀರು ಬರುತ್ತೆ. ಅದ್ಭುತವಾದಂಥ ಮಣ್ಣು. ಯಾಕಪ್ಪ ಅಂದರೆ ನಾನು ಈ ಒಂದು ಭೂಮಿನ ಇಷ್ಟಪಡ್ತೀನಿ. ನಮ್ಮ ಕಸ್ಟಮರ್ ಯಾರೇ ಆದಂಥ ಕಸ್ಟಮರು ಇಂಥ ಭೂಮಿಗಳ ತೊಗೊಂಡ್ರೆ ಅವ್ರ ಜೀವನ ಪಾವನವಾಗಿರುತ್ತೆ. ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ 185 ಕಿಲೋಮೀಟ್ರ್ ಆಗುತ್ತೆ. ಚಿತ್ರದುರ್ಗದಿಂದ ಒಂದು 16ರಿಂದ 17 ಕಿಲೋಮೀಟ್ರ್ ದೂರ. ಒಳ್ಳೆ ಭೂಮಿ. ಪಕ್ಕದಲ್ಲಿ ಬಾಳೆ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ ಯಾವ ಥರ ಬಾಳೆ. ಈ ಭೂಮಿಗೆ ನಾವು ತೆಂಗು, ಬಾಳೆ, ಅಡಿಕೆ, ಪಪ್ಪಾಯಿ, ದಾಳಿಂಬ್ರೆ, ಪ್ರತಿಯೊಂದು ತರಕಾರಿನೂ ಬೆಳಿಬೋದು. ಅದ್ಭುತವಾದಂಥ ಭೂಮಿ ಇದು. ನೋಡಿ ಸರ್, ಪಕ್ಕದಲ್ಲಿ ಬಾಳೆ ಮಾಡಿದ್ದಾರೆ ಅಟ್ಯಾಚ್ ಆಗಿ. ಬಾಳೆ ಈ ಭೂಮಿಗೆ ಯಾವ ಥರ ಬಂದಿದೆ ಅಂತ ಬರೀ ಎಕ್ಸಾಂಪಲ್ ತೋರಿಸ್ತೀನಿ. ಈ ಥರ ಭಾಳ ಚೆನ್ನಾಗಿ ಬಂದಿದೆ. ಗುಂಪು ಬಾಳೆ ಪದ್ಧತಿ ಮಾಡಿಲ್ಲ ಇವರು. ಕಂಪ್ಲೀಟಾಗಿ ನಾವೇನು ಹೊಸ ಟೆಕ್ನಾಲಜಿ ಬಂದಿದೆ ಆ ಒಂದು ಡ್ರಿಪ್ನ ಅಳವಡಿಸ್ಕೊಂಡು ಗಿಡದಿಂದ ಗಿಡಕ್ಕೆ 5 ಅಡಿ, ಸಾಲಿಂದ ಸಾಲಿಗೆ 5 ಅಡಿ ಯೂಸ್ ಮಾಡಿಕೊಂಡು ಇದು ಮಾಡಿರುವಂಥ ಒಂದು ತೋಟ. ಭಾಳ ಅದ್ಭುತವಾಗಿ ಬಂದಿದೆ. ಭೂಮಿ ತೋಟ ಮಾಡಬೇಕಂದ್ರೆ ಇಂಥ ಭೂಮಿಯಲ್ಲಿ ಮಾಡಬೇಕು. ಈ ಜಮೀನಿಗೆ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ತುಂಬ ಅನುಕೂಲ. ನೋಡಿ, ಭೂಮಿನ
ಯಾವ ಥರ ಅಂತಂದರೆ ಎಲ್ಲರಿಗೂ ತೋಟ ಮಾಡೋಕ್ಕಾಗೋದಿಲ್ಲ. ರೈತ ಇಂಥ ಭೂಮಿಯಲ್ಲಿ ತೋಟ ಮಾಡಿದರೆ ಯಾವುದೆಲ್ಲ ಅನುಕೂಲ ಇದೆ ಅಂಥೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಡ್ರಿಪ್ ಇದೆ, ನೀರಿದೆ, ಅನುಕೂಲ ಚೆನ್ನಾಗಿದೆ ನೋಡಿ. ಇದೆಲ್ಲ ಇದು ಕಂಪ್ಲೀಟಾಗಿ ನಮಗೆ ನಮ್ಮದೇ ಜಮೀನಲ್ಲಿ ನೀರು ಈ ಕಡೆ ಪಕ್ಕದಲ್ಲಿ ತೊಗೊಂಡಿದ್ದಾರೆ ಇವರು. ನೀರು ಇವ್ರಿಗೆ ಬಾಳೆಗೆ ಅತಿ ಹೆಚ್ಚು ನೀರು ಬೇಕಾಗಿದ್ದ ಕಾರಣದಲ್ಲಿ ನೋಡಿ ಪೈಪ್ಲೈನ್ ಸಮೇತ ಇದೆ. ನೀರು ಸಫಿಷಿಯೆಂಟ್ ನೀರಿದೆ, 2 ಬೋರ್ ಇದೆ. ಮತ್ತೊಮ್ಮೆ ನಿಮಗೆ ಮಣ್ಣಿನ ಒಂದು ಕ್ವಾಲಿಟಿ ತೋರಿಸ್ತೀನಿ ಸರ್, ಯಾಕೆಂದರೆ ಈ ಭೂಮಿನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದ್ರ ಬೆಲೆ ಬಂದ್ಬಿಟ್ಟು 33 ಲಕ್ಷ ಒಂದು ಎಕರೆ ಹೇಳ್ತಾಯಿದ್ದೀವಿ. 33 ಲಕ್ಷ ಸರ್. ಹಿಂಗಿದೆ ನೋಡಿ ಭೂಮಿ. ಇದು ನಿಮಗೆ ಈಗ ಸಂಜೆ ಸಮಯ, ನಿಮಗೆ ಸ್ವಲ್ಪ ಮಣ್ಣು ಡಲ್ ಕಾಣಿಸ್ತಿರ್ಬೇಕು ಅಷ್ಟೇ ವೀಡಿಯೋದಲ್ಲಿ. ಬಟ್ ನೀವು ಪ್ರಾಕ್ಟಿಕಲ್ ಬಂದು ಮಣ್ಣು ನೋಡಿಬಿಟ್ರೆ ಇದರಲ್ಲಿ ಅದ್ಭುತವಾದಂಥ ಒಂದು ಬೆಳೆ ತೆಗಿಬೋದು. ತುಂಬ ಚೆನ್ನಾಗಿದೆ. ಟೋಟಲ್ ಆಗಿ ಇದು 4 ಎಕರೆ ಬರುತ್ತೆ. ಒಳ್ಳೆ ಭೂಮಿ, ಅದ್ಭುತವಾದಂಥ ಭೂಮಿ ಇದು, ಒಳ್ಳೆ ಕ್ವಾಲಿಟಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅತಿ ಬೇಗನೆ ಈ ಭೂಮಿನ ನೀವು ಪರ್ಚೇಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ವಾಸ್ತು ಪ್ರಕಾರವಾಗಿದೆ. ಪ್ಲಸ್ಸು ನಮಗೆ ಒಳ್ಳೆ ವ್ಯೂ ಇದೆ. 4 ಕಡೆಗೂ ಎಲ್ಲ ತೋಟ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ ಇನ್ನೊಂದು ವಿಷಯ ಏನಪ್ಪ ಹೇಳ್ತೀನಿ ಅಂತಂದರೆ, ಇಲ್ಲಿ ಯಾರಾದರೂ ನಾನು ಫ್ಯಾಮಿಲಿ ಸಮೇತ ಇರ್ತೀನಿ ಅಂತಂದರೆ ಸುತ್ತಲೂ ಎಲ್ಲ ಮನೆಗಳಾಗಿದೆ ನೋಡಿ. ಇಲ್ಲಿ ಎಲ್ಲ ಮನೆಗಳೆಲ್ಲ ಇದ್ದಾವೆ. ಅದ್ಭುತವಾದಂಥ ಒಂದು ವಾಸವಾಗಿರ್ಬೋದು. ಇಲ್ಲಿ ಅದೇ ಥರ ಒಂದು ಕಾಡು ಪ್ರಾಣಿದಾಯಿತು, ಮತ್ತೊಂದಾಯಿತು, ಮಗದೊಂದಾಯಿತು, ಏನು ಸಮಸ್ಯೆ ಇಲ್ಲ. 4 ಕಡೆಗೂ ತೋಟಗಳಿದೆ ಸರ್ ನೋಡಿ. ಇದೆಲ್ಲ ಬಾಳೆ ಆಯಿತಾ, ಈ ಕಡೆ ಅಡಿಕೆ, ತೆಂಗು, ಪಪ್ಪಾಯಿ ಎಲ್ಲ ಪ್ರತಿಯೊಂದು ಇದೆ. ಕರೆಂಟಿಗೇನು ಸೌಕರ್ಯ ತುಂಬ ಚೆನ್ನಾಗಿದೆ ನೋಡಿ. ಪಕ್ಕದಲ್ಲೇ ಟ್ರಾನ್ಸ್ಫಾರ್ಮರ್ ಸಮೇತ ಇದೆ. ಕರೆಂಟಿಗೆಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಒಳ್ಳೆ ಭೂಮಿ, 4 ಮೂಲೆ ತುಂಬ ಚೆನ್ನಾಗಿದೆ ಭೂಮಿ. ನಮಗೆ ಈಸ್ಟ್ ಫೇಸಿಂದ ಒಳಗಡೆ ಎಂಟ್ರಿ ಕೊಡ್ತೀವಿ. ತುಂಬ ವಾಸ್ತು ಪ್ರಕಾರವಾಗಿ ತುಂಬ ಚೆನ್ನಾಗಿದೆ ಭೂಮಿ. ಈ ಭೂಮಿನ ನೋಡಿದರೆ ಇಲ್ಲೇ ಇರಬೇಕು ನಾನು ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾದಂಥ ಭೂಮಿ. ಇಂಥ ಭೂಮಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬೆಲೆ ಬಂದುಬಿಟ್ಟು 33 ಲಕ್ಷ ರೂಪಾಯಿ ಪ್ರತಿ ಎಕರೆ. ಕುಂತು ಮಾತಾಡಿದರೆ ಸ್ವಲ್ಪ ನೆಗೆಷಬಲ್ ಆಗುತ್ತೆ. ತುಂಬ ಒಳ್ಳೆ ಪ್ರಾಪರ್ಟಿ ಸ್ನೇಹಿತರೆ. ಥ್ಯಾಂಕ್ ಯು. ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಥರ ಒಂದು ಅಗ್ರಿಕಲ್ಚರ್ ಒಂದು ತೋಟ ಮಾಡಬೇಕಂದ್ರೆ ಇಂಥ ಭೂಮಿನ ನೀವು ಆಯ್ಕೆ ಮಾಡಿ. ಮತ್ತೊಮ್ಮೆ ಈ ಭೂಮಿ ಬಗ್ಗೆ ನಾನು ನಿಮಗೆ ತುಂಬ ಹೇರಳವಾಗಿ ಹೇಳ್ತೀನಿ. ತುಂಬ ಚೆನ್ನಾಗಿದೆ ನೋಡಿ ಭೂಮಿ. ಥ್ಯಾಂಕ್ ಯು ಎಲ್ಲರಿಗೂ.